ಲೋಕಸಭಾ ಚುನಾವಣೆಗೆ ರಾಜ್ಯ ಬಿಜೆಪಿಯ ಮೂರನೇ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಕಣಕ್ಕಿಳಿತಾ ಇದ್ದಾರೆ. ಚಿತ್ರದುರ್ಗಕ್ಕೆ ಹೊಸ ಮುಖ ಪರಿಚಯಿಸಿ ಬಿಜೆಪಿ ಅಚ್ಚರಿ ಮೂಡಿಸಿದೆ. ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಈಗ ಸಿಎಂ ಮಾಜಿ ಸಿಎಂ ನಡುವೆ ಟಾಕ್ ವಾರ್ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಮಂಡ್ಯ ರಣಕಣದ ಬಗ್ಗೆ ಮಾತಿನ ಮಲ್ಲಯುದ್ಧ ನಡೀತಾ ಇದೆ. ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ಸೋಲೋದು ಗ್ಯಾರಂಟಿ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಮಗನನ್ನು ಗೆಲ್ಲಿಸ್ಕೊಳಕ್ಕಾಗಲಿಲ್ಲ. ನೋಡಿ, ರಾಜಕೀಯದಲ್ಲಿ ಏನೇನೆಲ್ಲ ಚರ್ಚೆಗಳು. ಈಗ ಅವರು ಗೆಲ್ಲೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಮಂಡ್ಯದವರು, ಕುಮಾರಸ್ವಾಮಿ ಹಾಸನದವರು ಅಂತ ಸಿದ್ದರಾಮಯ್ಯ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಸಿಎಂ ಮಾತಿಗೆ ಕೆಂಡಾಮಂಡಲರಾಗಿರುವ ಕುಮಾರಸ್ವಾಮಿ ಅವರು ಒಂದು ಪದ ಪ್ರಯೋಗ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಭಾಳ ಇಂಟ್ರೆಸ್ಟಿಂಗ್ ಅದು. ಅಲ್ಲ ಸಮಯ, ನೀವು ಸಿ ಎಂ ಆಗಿದ್ಕೊಂಡೆ ಮೈಸೂರಲ್ಲಿ ಸೋತ್ಬಿಡ್ರಿ ಅಂದಿದ್ದಾರೆ. ನಿಮ್ಮ ಮಾತಿಗೆ ಜನರೇ ಉತ್ತರ ಕೊಡ್ತಾರೆ, ಫಲಿತಾಂಶ ಎಲ್ಲ ಗೊತ್ತಾಗತ್ತೆ ಅಂದಿದ್ದಾರೆ. ದಿಸ್ ಇಸ್ ಪಾಲಿಟಿಕ್ಸ್ ಫಾರ್ ಯು. ಕೇಳ್ಕೊಂಬನ್ನಿ. ಕುಮಾರಸ್ವಾಮಿ ಅವ್ರ ಮಗ ಸೋತದ ಎಲ್ಲಿಂದಪ್ಪ? ಹಾಗೇನೇ ಆಗಿದ್ರು ಕುಮಾರಸ್ವಾಮಿ ಏನಾಗಿದ್ರಯ್ಯ? ನೀವ್ ಹೇಳಿ ಸರ್. ನೀನ್ ಹೇಳು. ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ್ಲೇ ಅವ್ರ ಮಗನ್ ಗೆಲ್ಸಕ್ಕಾಗಲಿಲ್ಲ. ಈಗ ಗೆಲ್ಲಕ್ಕಾಗತ್ತಾ? ಸೋಲೋದಂತೂ ಗ್ಯಾರಂಟಿ. ಅವರು ಮಂಡ್ಯದವ್ರೆ, ನಾಗಮಂಗಲ ತಾಲೂಕಿನವ್ರು. ನಮ್ ಕ್ಯಾಂಡಿಡೇಟ್ ಇರೋದಲ್ಲ ಮಂಡ್ಯದವ್ರು. ಇವರು ಹಾಸನದವ್ರು, ಅವರು ಮಂಡ್ಯದವ್ರೆ, ನಾಗಮಂಗಲ ತಾಲೂಕಿನವ್ರು. ನಮ್ ಕ್ಯಾಂಡಿಡೇಟ್ ಇರೋದಲ್ಲ ಮಂಡ್ಯದವ್ರು, ಇವರು ಹಾಸನದವ್ರು. ಇಬ್ರು ಹೇಳಿದ್ದು ಸತ್ಯನೇ ಅಲ್ರಿ, ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದಾಗ ಯಾರ ಜೊತೆ ಸೇರ್ಕೊಂಡು ಸಿ ಎಂ ಆಗಿದ್ರಿ? ಇದೇ ಕಾಂಗ್ರೆಸ್ನವ್ರ ಜೊತೆಗೆ ಸೇರ್ಕೊಂಡು ಸಿ ಎಂ ಆಗಿದ್ದಲ್ವೇನ್ರಿ? ನಿಖಿಲ್ ಕುಮಾರಸ್ವಾಮಿ ಕಲೆಕ್ಟಿವ್ ಅಭ್ಯರ್ಥಿ ಅಲ್ವೇನ್ರಿ ಕಾಂಗ್ರೆಸ್ ಮತ್ತು JDS ನದ್ದು? ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಂತ ಹೊಣೆಗಾರಿಕೆಯನ್ನ ಅಫ್ಕೋರ್ಸ್ ಅವ್ರು ಈಗ ಜೊತೆ ಆಗಿಲ್ದಿರ್ಬೋದ್ರಿ, ಬಟ್ ಆಗ ಅವರಿಬ್ರು ಹೊಣೆಗಾರಿಕೆಯನ್ನು ತಗೊಳ್ಳೇಬೇಕಾಗಿತ್ತಲ್ಲ. ಹೌದು. ಆಮೇಲೆ ಸೋಲೋದಕ್ಕೆ ನೇರ ಕಾರಣ ಕಾಂಗ್ರೆಸ್ ಮತ್ತು JDS ಎರಡೂ ಆಗಿತ್ತಲ್ಲ ಅವಾಗ. ಆಮೇಲೆ ಕಾಂಗ್ರೆಸ್ನ ಭಾಳ ದೊಡ್ಡ ಸ್ಟ್ಯಾಕ್ ಆಫ್ ವೋಟ್ಗಳು ಮತ್ತು ಭಾಳ ಮುಖ್ಯವಾಗಿ ದಿವಂಗತ ಅಂಬರೀಷ್ ಅವರ ಅಭಿಮಾನಿಗಳ ವೋಟ್ಗಳು, ಅದೆಲ್ಲವೂ ಕೂಡ ಸುಮಲತಾ ಅವರ ಪರವಾಗಿ ಹೋಯ್ತಲ್ಲ, ಅವರ ಅಭಿಮಾನಿಗಳ ವೋಟ್ಗಳು. ಇದಕ್ಕೆಲ್ಲ ನೇರ ಕಾರಣ ಯಾರು? ಇದು ಕಾಂಗ್ರೆಸ್ನೂ ಕಾರಣ, ಇದಕ್ಕೆ JDSನೂ ಕಾರಣ. ಏನಪ್ಪ? ಓಕೆ, ವಿಲ್ ಗೋ ಫಾರ್ ಇಟ್. ಸೊ ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಲೆಟ್ಸ್ ಗೋ ಟು ಮೈಸೂರಿನಲ್ಲಿ ಅಫ್ಕೋರ್ಸ್ ಚಾಮುಂಡೇಶ್ವರಿ ಬಗ್ಗೆ ಮಾತಾಡ್ತಾ ಇದ್ರಲ್ವ, ಅದು ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಗಿರ್ಬೋದು. ಬಟ್ ನಿಮಗೆ ಗಮನಿಸಿ, ನಮ್ಮ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಪ್ರಭಾವಳಿ ಹೊಂದಿರ್ತಾರೆ ಆ ಕಡೆ ಈ ಕಡೆ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಯಾರಾದರೂ ಒಬ್ಬ ಬಹಳ ಪ್ರಬಲವಾದಂಥ ವ್ಯಕ್ತಿ ಒಂದು ಕಡೆ ನಿಂತ್ಕೊಂಡ್ರೆ ಒಂದು ಸುತ್ತಮುತ್ತ 4-5 ಕಾನ್ಸ್ಟಿಟ್ಯೂನ್ಸೀಸ್ಗಳಿಗೆ ಒಂದು ದೊಡ್ಡ ಪ್ರಭಾವಳಿ ಬಂದ್ಬಿಡುತ್ತೆ, ಜನನಾಯಕನ ಪ್ರಭಾವಳಿ ಬಂದ್ಬಿಡುತ್ತೆ, ಗೆಲ್ಕೊಂಡ್ಬಂದ್ಬಿಡ್ತಾರೆ. ಸೊ ಆ ಒಂದು ಅಲೆಯಲ್ಲಿ ಇನ್ನೊಂದಿಷ್ಟು ಜನ ಗೆದ್ದು ಬಿಡ್ತಾರೆ ಅಂತ ನಾನು ಮೊನ್ನೆ ಹೇಳ್ತಾನೆ ಇದ್ದೀನಿ ನಿಮಗೆ. ಅವ್ರು ಸೋತಿದ್ ಮಾತ್ರವಲ್ಲದೆ ನಾನು ಬಹಳ ಹೊತ್ತಿಂದ ನಿಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀನಿ, ಒಂದು 10 ಸಲ ಹೇಳಿರ್ಬೋದು ಇದ್ರ ಬಗ್ಗೆ. ಅಡಗೂರು H. ವಿಶ್ವನಾಥ್ ಹೊರತುಪಡಿಸಿದ್ರೆ ಕಾಂಗ್ರೆಸ್ನಿಂದ ಒಬ್ಬ MP ಕೂಡ ಆಯ್ಕೆ ಆಗಿ ಬಂದಿಲ್ಲ ಮೈಸೂರಿಂದ ಇದುವರೆಗೂ. ಆಮೇಲೆ ಬಿಟ್ಬಿಡಿಯಪ್ಪ, MP ಬಿಟ್ಬಿಡಿಯಪ್ಪ, ಮೇಯರ್ ಸ್ಥಾನ ಯಾರ್ದಿದೆಯಪ್ಪ ನಿಮಗೆ? ಮೈಸೂರಿನಲ್ಲಿ ಒಂದು ಮೇಯರ್ ಮಾಡ್ಕೊಳಕ್ಕಾಗಲಿಲ್ಲ ಕಾಂಗ್ರೆಸ್ಗೆ. ಹೌದು. ಹಾಗಾಗಿ ಈ ರಾಜಕೀಯದಲ್ಲಿ ಯಾರು CM ಆಗಿದ್ದಾಗ ಯಾರ ಮಗ ಸೋದ್ಬಿಟ್ರು, ಅಥವಾ ಯಾರು CM ಆಗಿದ್ದಾಗ ನಂತರದಲ್ಲಿ ನಿಂತವ್ರು ಅವರೇ ಸೋದ್ರು. ನನಗೆ ಇದು ಚೆನ್ನಾಗಿದೆ ಮಾತಾಡೋಕ್ಕೆ, ಕೇಳಿಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಂಥ ಹೊಣೆಗಾರಿಕೆಯನ್ನು ಈಗ ಜೊತೆಗೆ ಇಲ್ಲದಿದ್ದರೂ ಕಾಂಗ್ರೆಸ್ ಅಂತೂ ಒತ್ಕೊಳ್ಳೇಬೇಕಾಗತ್ತೆ. ಹೌದು, ಅಷ್ಟೇ. ಯಾಕಂದ್ರೆ ಫ್ರೆಂಡ್ಸ್ ಅಲ್ಲೇನ್ರಿ ಅವ್ರದ್ದು, ಮೈತ್ರಿ ಪಾರ್ಟಿ, ಅವರು ಮೈತ್ರಿಯಾಗಿ ಆಮೇಲೆ ಬಹಿರಂಗವಾಗಿ ಸಭೆ ಮಾಡಿದ್ರಲ್ಲ ಸರ್ ಸುಮಲತಾ ಅವರ ಪರವಾಗಿ. ಕಾಂಗ್ರೆಸ್ನ ಒಂದಷ್ಟು ಜನ ನಾಯಕರು ಬಹಿರಂಗ ಸಭೆ ಮಾಡಿದ್ರು. ಅದೇ ಹೇಳ್ತಾ ಇರೋದ್ರಿ, ಅವರೇ ಒಪ್ಕೋಬೇಕಲ್ಲ ಎಲ್ಲನೂ. ಇಲ್ಲ ಅಂತಂದ್ರೆ ಎರಡು ಕಷ್ಟ ಆಗ್ಬಿಡುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.